ಯೋನ ಗ್ರಂಥ, ಯೋನ ಅಧ್ಯಾಯವನ್ನು ಕುರಿತು ಇವತ್ತು ಧ್ಯಾನ ಮಾಡೋಣ. ಯೋನ ಗ್ರಂಥ 1ನೇ ಅಧ್ಯಾಯ ತೆಗೆದು ಒಂದು ಕಡೆಯಿಂದ ಒಬ್ಬರು ನೀಟಾಗಿ ಜೋರಾಗಿ ಗಟ್ಟಿಯಾಗಿ ಓದಿ. ಥ್ಯಾಂಕ್ ಯು ಲಾರ್ಡ್. ಯೆಹೋವನು ಅಮಿತ್ತೆಯ ಮಗನಾದ ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಬಂದಿದೆ ಎಂದು ಅಪ್ಪಣೆ ಮಾಡಿದೆನು. ಥ್ಯಾಂಕ್ ಯು ಲಾರ್ಡ್. ಈ ವಾಕ್ಯವನ್ನು ಧ್ಯಾನಿಸಿ ನಾವು ಮುಂದೆ ಹೋಗೋಣ. ಇಲ್ಲಿ 1ನೇ ವಾಕ್ಯ ಇದೆ, 2ನೇ ವಾಕ್ಯ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2 ವಾಕ್ಯಗಳ ವಿವರವನ್ನು ನೋಡೋಣ. ಯೆಹೋವ ದೇವರು ಏನ್ ಮಾಡಂದ್ರೆ ಹಲ್ಲೆಲೂಯಾ, ನಿನಿವೆಯ ಪಟ್ಟಣವನ್ನು ನೋಡಿದ. ನಿನಿವೆ ಪಟ್ಟಣ ಏನಂದ್ರೆ ಅಸಿರಿಯ ದೇಶದ ಸಾಮ್ರಾಜ್ಯದ ರಾಜಧಾನಿ. ಅಸಿರಿಯ ಸಾಮ್ರಾಜ್ಯದ ರಾಜಧಾನಿ ನಿನಿವೆಯಲ್ಲಿ ಒಟ್ಟು 1,20,000 ಜನರಿದ್ರು. ಎಷ್ಟು ಜನ? 1,20,000 ಜನ. ಯಾವಾಗ? ಸುಮಾರು ಹಲ್ಲೆಲೂಯಾ 3,000 ವರ್ಷಗಳ ಹಿಂದೆ. ಹಲ್ಲೆಲೂಯಾ 2,500 ವರ್ಷಗಳ ಹಿಂದೆ ನಡೆದಿರೋದನ್ನ ದೇವರು ನಮ್ಮ ಕೈ ಕೊಟ್ಟಿದ್ದಾನೆ. ಆ ಗ್ರಾಮದವರು, ಆ ಪಟ್ಟಣದವರು ತುಂಬಾ ದುಷ್ಕೃತ್ಯ ಅಂತಿದೆ ನೋಡಿ. ಎಂಥವರಂತೆ ಅವರು? ಬಹಳ ದುಷ್ಕೃತ್ಯಗಳನ್ನು ನಡೆಸೋರು, ಇಷ್ಟ ಬಂದಂಗೆ ಜೀವಿಸೋರು, ದೇವರ ಭಯನೇ ಇಲ್ಲ. ಆ ಪಟ್ಟಣ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದು ಪಟ್ಟಣ ಹೇಳಿ? ಯಾವುದು ರಾಜಧಾನಿ ಹೇಳಿ? ಬೆಂಗಳೂರು. ಆಮೇಲೆ ನಮ್ಮ ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿ ಯಾವುದು ಹೇಳಿ? ಯೆರೂಸಲೇಮ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ತರ ನಿನಿವೆ ಬಂದು ಒಂದು ಪಟ್ಟಣ, ಸಿಟಿ. ಆ ಸಿಟಿ ಪ್ರೈಸ್ ದಿ ಲಾರ್ಡ್ ಅಸಿರಿಯ ಸಾಮ್ರಾಜ್ಯಕ್ಕೆ ರಾಜಧಾನಿ. ಆ ಪಟ್ಟಣದಲ್ಲಿ 1,20,000 ಜನ ಇದ್ದಾರೆ. ಆ 1,20,000 ಜನರು ಸತ್ತೋಗ್ತಾರೆ. ಅಂದ್ರೆ ಪಾಪ ಹೆಚ್ಚಾಯಿತು, ಪಾಪ ದೇವರಿಗೆ ಮುಡಿತು, ಮರಣವಾಗಷ್ಟು ಪಾಪ. ಆಕ್ಚುಲಿ ಸಾಮಾನ್ಯ ಬೇಗ ಯಾರು ಸಾಯೋದಂದ್ರೆ ಬೇಗ ಜಾಸ್ತಿ ಪಾಪ ಮಾಡಿದ್ರೆ ದೇವರ ಕೋಪ ಎದ್ದೊಳಿಯುತ್ತೆ, ದೇವರ ಉಗ್ರತೆ, ನ್ಯಾಯ ತೀರ್ಪು ಅವರ ಮೇಲೆ ಬರ್ತದೆ. ಅದೇ ತರ ನಿನಿವೆಯ ಪಟ್ಟಣವನ್ನ ದೇವರು ನೋಡ್ದ. ಅವರ ಕಾರ್ಯಗಳು, ಕ್ರಿಯೆಗಳು ತುಂಬಾ ಅಸಹ್ಯವಾಗಿ, ತುಂಬಾ ಜಗಳ ಆಡೋದು, ಬೈಯೋದು, ಬಡಿಯೋದು, ತಿನ್ನೋದು, ಮೋಸ ಮಾಡೋದು, ಸಹಾಯ ಮಾಡಲ್ಲ, ಅನ್ಯಾಯ ಮಾಡೋದು, ಇಷ್ಟಾಬಂದಂಗೆ ನಡೆಯೋದು, ದೇವರ ಭಯ ಇಲ್ಲ. ಮೊದಲೇ ಮುಗಿಯುವಂತ ದೇವರಲ್ಲ. ಅದರೊಳಗಡೆ ಅವರ ಕೃತ್ಯಗಳು, ಕಾರ್ಯಗಳು ಬಹಳ ಮೋಸವಾಗಿತ್ತು, ಬಲೆ ಅಸಹ್ಯವಾಗಿತ್ತು. ಚೆನ್ನಾಗಿ ಕೇಳು. ಆಗ ಆ ಕಾಲದಲ್ಲಿ ಪ್ರವಾದಿಯಾಗಿದ್ದಂತ ಯೋನನನ್ನು ಕರೆದು ದೇವರು, ಯೋನನೇ, ನೀನು ಈ ನಿನಿವೆಯ ಪಟ್ಟಣಕ್ಕೆ ಹೋಗು, ಆ ಜನರನ್ನ ಖಂಡಿಸು, ಅವರನ್ನ ಎಚ್ಚರಿಸು, ಅವರನ್ನ ದಂಡಿಸು, ಅವರಿಗೆ ನನ್ನ ನ್ಯಾಯ ತೀರ್ಪನ್ನು ಕುರಿತು, ಅವರಿಗೆ ನನ್ನ ಉಗ್ರತೆಯನ್ನು ಕುರಿತು, ಅವರಿಗೆ ನನ್ನ ದಂಡನೆಯನ್ನು ಕುರಿತು ಅವರಿಗೆ ಬೋಧಿಸು ಅಂತ ಕಳಿಸ್ತ. ಆದ್ರೆ ಯೋನ ಏನ್ ಮಾಡ್ದ ಗೊತ್ತಾ? ಯೋನ ನಿನಿವೆಗೆ ಹೋಗಂದ್ರೆ ನಿನಿವೆ ಈ ಕಡೆ ಇದೆ, ಅವನು ತ್ರಾಸಿಸ್ಗೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ತ್ರಾಸಿಸ್ಗೆ. ಬೋಟನ್ನ, ಶಿಪ್ಪನ್ನ, ದೋಣಿಯನ್ನ ಎಕ್ಕಿ ಟಿಕೆಟ್ ಅನ್ನ ತಕೊಂಡು ಹೋಗಿ, ಟಿಕೆಟ್ ಅನ್ನ ತಕೊಂಡು ಕೆಳಗಡೆ ಆ ದೋಣಿ ಕೆಳಗಡೆ ಒಂದು ಇದಿರ್ತದೆ, ಅಲ್ಲಿ ಮಲಗಿದ್ದಾನೆ. ಪ್ರಯಾಣಿಕರ ಜೊತೆಲಿಲ್ಲ. ನಿನಿವೆಗೆ ಹೋಗೋದು ಈ ಕಡೆ ಇದ್ರೆ ಅದಕ್ಕೆ ಆಪೋಸಿಟ್ ದಿಕ್ಕಿನಲ್ಲಿ ತ್ರಾಸಿಸ್ಗೆ ಹೋಗ್ತಾ ಇದ್ದಾನೆ. ಎಷ್ಟನೇ ವಚನ? 3ನೇ ವಚನ. ತ್ರಾಸಿಸ್ ಅಂದ್ರೆ ಇಂಗ್ಲೆಂಡ್. ತ್ರಾಸಿಸ್ ಅಂದ್ರೆ ಯಾವ ದೇಶ? ಇವತ್ತಿನ ಲೆಕ್ಕದಲ್ಲಿ ಇಂಗ್ಲೆಂಡ್, ಯುಕೆ, ಯುನೈಟೆಡ್ ಕಿಂಗ್ಡಮ್ ಆಫ್ ಸ್ಟೇಟ್ ಇಂಗ್ಲೆಂಡ್. ಹಲ್ಲೆಲೂಯಾ. ಎಕ್ಕಿ ಹೋಗ್ತಾ ಇರುವಾಗ ದೇವರ ಸನ್ನಿಧಿಯನ್ನು ಬಿಟ್ಟು, ದೇವರ ಪ್ರಸನ್ನತೆಯನ್ನು ಬಿಟ್ಟು, ದೇವರ ಮಹಿಮೆಯನ್ನು ಬಿಟ್ಟು ಹೊರಡ್ತಾ ಇರುವಾಗ ದೇವರು ಆ ದೋಣಿ ಸಮುದ್ರದಲ್ಲಿ ಒಂದು ದೊಡ್ಡ
ಅನ್ಯ ಜನರಿದ್ದಾರೆ. ಇವನನ್ನು ಮಾತ್ರ ದೇವರ ಮನುಷ್ಯ. ಬೇರೆ ಬೇರೆ ದೇಶದವರು ಪ್ರಯಾಣಗಳನ್ನ ಮಾಡ್ತಾ ಇದ್ದಾರೆ. ಫುಲ್ ದೊಡ್ಡ ಗಾಳಿಯನ್ನ ಬೀಸ ಮಾಡಿದ ಸಮುದ್ರದ ಮೇಲೆ ಆ ದೋಣಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಆ ದಡಕ್ಕೆ ಮುಟ್ತಾ ಇದೆ. ಪ್ರಯಾಣ ಕಷ್ಟ ಆಗಿದೆ. ಎಲ್ಲಾರು ಪ್ರಾಣ ಭಯ ಬಂದಿದೆ. ಎಲ್ಲಾರು ಸರಕುಗಳನ್ನ ಎತ್ತಿ 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 ಚೆಲ್ತಾ ಇದ್ದಾರೆ. ಎಲ್ಲಿ ನಾವು ಮುಳುಗೋಗ್ತಿರೋ, ನಮ್ಮ ಪ್ರಯಾಣ ಈಸಿ ಆಗಲಿ ಅಂತ ಅವರ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಓದಿ ಆಮೇಲೆ 5ನೇ ವಚನ ಓದಿ. 1:5. ಆಗ ನಾವಿಕರು ಎದುರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ಇಷ್ಟರೊಳಗೆ ಯೋನನು ಅಡಿಗಿನ ಒಳಗೆ ಭಾಗಕ್ಕೆ ಇಳಿದು ಮಲಗಿಕೊಂಡು ಗಾಢ ನಿದ್ರೆ ಹತ್ತಿತ್ತು ಅವನಿಗೆ. ಹಲ್ಲೆಲೂಯಾ. ಯಾಕೆ ಅವನು ಹೋಗ್ತಾ ಇದ್ದಾನೆ ಅಂದ್ರೆ, ಇನ್ನೇನು ಅವನು ಹೊಡೆದಾಗ್ಬಿಡ್ತಾರಂತ ಭಯ ಅಲ್ಲ. ಅವರ ಅನ್ಯ ಜನರು 1. 2, ನಾನು ಹೋಗಿ ಹೇಳಿದ್ರೆ ಆ ದೇಶದವರು ನಿನ್ನ ಕಡೆಗೆ ತಿರುಗಿ ಬಿಡ್ತಾನೆ, ನೀನು ಅವನ್ನ ಕಾಪಾಡ್ಬಿಡ್ತೀಯ. ಇಷ್ಟೇ ಕಾರಣ. ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ನೀನು ಪ್ರಯಾಣ ಮಾಡಬೇಕು. ನಿನಗೆ ಹೇಳ್ತಾ ಇದ್ದಾನೆ ದೇವರು, ನಿನಗೆ ಹೇಳ್ತಾ ಇದ್ದಾನೆ. ಸಿಸ್ಟರ್ ಬ್ರದರ್, ತಲೆ ಎತ್ತಿ ಕೇಳಿ. ನಿನಗೆ ಹೇಳ್ತಾ ಇದ್ದಾರೆ, ಯಾವತ್ತು ದೇವರು ಏನ್ ಹೇಳ್ತಾನೆ ಅದು ಮಾಡು. ಅದು ಎಷ್ಟೇ ಕಷ್ಟ ಆಗಲಿ, ಏನೇ ಆಗಲಿ, ಏನೇ ಉಪದ್ರವ ಬರಲಿ, ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗಲಿ, ಬಾಧೆ ಆಗಲಿ, ಏನ್ ದೇವರು ಹೇಳ್ತಾನೆ ಅದನ್ನ ಮಾಡು. ಅದಕ್ಕೆ ವಿರುದ್ಧವಾಗಿ ಏನು ಮಾಡಬೇಡ, ಏನು ನಡೆಸಬೇಡ. ನೋಡಿ, ನಾನು ಮಾಡಿದಾಗ ಏನಾಯ್ತು? ದೇವರು ಸಮುದ್ರದ ಮೇಲೆ 3ನೇ ವಚನ 4ನೇ ವಚನ ದೊಡ್ಡ ಬಿರುಗಾಳಿಯನ್ನು ಎಬ್ಬರಿಸಿ ಅವರ ಪ್ರಯಾಣವನ್ನು ಕಷ್ಟ ಮಾಡ್ತಾ ಇದ್ದಾರೆ. ಅವರ ಪ್ರಯಾಣನೇ ಆಪತ್ತಲ್ಲಿದೆ, ಡೇಂಜರಸ್ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅವರ ದೇವರಿಗೆ ಮೊರೆಯಿಟ್ಟು ಯೋನನನ್ನು ನೋಡಿದ್ರೆ, ಯೋನ ದೋಣಿಯ ಕೆಳಭಾಗದಲ್ಲಿ ಮಲಗಿಕೊಳ್ತಾ ಇದ್ದ. ಅಲ್ಲೆಲ್ಲಾ ದೋಣಿಯನ್ನ ನಾವೆ ಅಂದ್ರೆ ಇಂಗ್ಲಿಷಲ್ಲಿ ಬೋಟ್, ಶಿಪ್. ಅಲ್ಲೆಲ್ಲೂಯ್ಯ. ಮಲಗಿದ್ದಾನೆ, ಗಾಢ ನಿದ್ರೆ ಹತ್ತಿದೆ. ಅರೆ, ಇವನೇನ್ ಮಾಡ್ತಾ ಇರೋದು? ನಾವೆಲ್ಲ ನಮ್ಮ ದೇವರಿಗೆ ಮೊರೆ ಇಡ್ತಾ ಇದ್ದೀರಿ, ನಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಕಾಪಾಡು, ರಕ್ಷಿಸು ಬಾ ಅಂತ. ಇವನು ಆರಾಮಾಗಿ ಮಲಗಿದ್ದಾನೆ. ಹೋಗಿ ಅವನನ್ನ ಎಬ್ಬರಿಸ್ತಾನೆ. ಹೋಗಿ ಅವನನ್ನ ತಟ್ಟಿ ಎಬ್ಬರಿಸಿ, ನೀನ್ ಯಾರು? ನಿನ್ನ ಹೆಸರೇನು? ಎಲ್ಲಿಂದ ಬಂದೆ? ಆಮೇಲೆ ನೀನು ಯಾವ ಜನಾಂಗದವನು? ನಿನ್ನ ಗೋತ್ರ ಯಾವುದು? ನಿನ್ನ ಕುಲ ಯಾವುದು? ನೀನು ಯಾವ ದೇವರನ್ನ ಮುಗಿದ್ದೀಯಾ? ಅವನು ಹೇಳಿದ. ಹಲ್ಲೆಲೂಯಾ. 8ನೇ 9ನೇ ವಚನದಲ್ಲಿ ಹಲ್ಲೆಲೂಯಾ, ನಾನು ಇಬ್ರಿಯನು ಕಡಲನ್ನು ಒಣನೆಲವನ್ನು ನಿರ್ಮಿಸಿದ ಪರಲೋಕದ ದೇವರ ಭಕ್ತನು, ಯೆಹೋವನ ಭಕ್ತನು. ಹಲ್ಲೆಲೂಯಾ. ಸಿಸ್ಟರ್, ಬ್ರದರ್, ನೀನು ಸೇಮ್, ನೀನು ಕೂಡ ಸೇಮ್ ಟು ಸೇಮ್. ನೀನು ಕೂಡ ಸೇಮ್, ನೀನು ಕೂಡ ದೇವರ ಭಕ್ತನು. ಒಣನೆಲವನ್ನ, ಕಡಲು ಅಂದ್ರೆ ಸಮುದ್ರ. ಆಮೆನೇ. ಹಲ್ಲೆಲೂಯಾ. ಒಣನೆಲವನ್ನ, ಸಮುದ್ರವನ್ನ ನಿರ್ಮಿಸಿದ ದೇವರು, ಅವರ ಭಕ್ತನು ನೀನು. ಅಂತ ಯೆಹೋವ ದೇವರ ಭಕ್ತಳು ನೀನು, ನಾನು ಕೂಡ. ಯೇಸು ಸ್ವಾಮಿಗೆ ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವ, ಹೊಸ ಒಡಂಬಡಿಕೆಯಲ್ಲಿ ಯೇಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅವ್ರು ಹೇಳ್ತಾ ಇದ್ದಾರೆ, ಎದ್ದು ನಿನ್ ದೇವರಿಗೆ ಮೊರೆ ಇಡು, ಎದ್ದು ನಿನ್ ದೇವರಿಗೆ ಪ್ರೇಯರ್ ಮಾಡು. ಒಂದು ವೇಳೆ ನಿನ್ ಪ್ರೇಯರ್ ಅನ್ನ ಕೇಳಿ ನಮ್ಮನ್ನ ಕಾಪಾಡಬಹುದು. ಹಲ್ಲೆಲೂಯಾ. ಆಮೆನ್. ಇವನು ಇಲ್ಲ, ಇವನಿಗೆ ಮನಸ್ಸಿಲ್ಲ, ನಾನು ಪ್ರೇ ಮಾಡಿ ಖಂಡಿತ ಕಾಪಾಡ್ಬೇಕಾದ್ರೆ. ಅದು ಕೂಡ ಇವ್ರು ಗೊತ್ತು. ನಾನು ಹೋಗಿ 1,20,000 ನಿನಗೆಯ ಪಟ್ಟಣದವರಿಗೆ ಸುವಾರ್ತೆಯನ್ನು ಹೇಳಿದ್ರೆ, ನೀವು ಇಂತಿಂತ ಪಾಪಗಳಲ್ಲಿದ್ದೀರಾ, ದೇವರ ಕೋಪ ನಿಮ್ಮ ಮೇಲೆ ಬರ್ತದೆ, ದೇವರು ನಿಮ್ಮನ್ನ ಕ್ಷಣ ಮಾತ್ರದಲ್ಲಿ ಬೆಂಕಿಯನ್ನು ಸುರಿಸಿ ನಿನಗೆಯ ಪಟ್ಟಣವನ್ನ ಸೊದೋಮ್ ಗೊಮೋರನ ಸುಟ್ಟು ಹಾಕದಂತೆ ನಿಮ್ಮನ್ನು ಕೂಡ ಸುಟ್ಟಾಗ್ತಾನೆ ಅಂತ ಹೇಳಿದ್ರೆ, ಅವರು ದೇವರ ಕಡೆಗೆ ತಿರುಗಿಬಿಡ್ತಾರೆ. ದೇವರು ಅವ್ರನ್ನ ಕಾಪಾಡ್ತಾನೆ. ನಾನು ಹೋಗಿ ಹೇಳಲ್ಲ, ಅವ್ರ ಅನ್ಯ ಜನಗಳು.
ಇಸ್ರಾಯೇಲ್ ಅವರ ಅನ್ಯ ಜನಗಳು ದೇವರು ಖಂಡಿತ ಕಾಪಾಡ್ತಾರೆ. ನಾನು ಹೋಗಿ ಹೇಳಿದ್ರೆ, ನಾನು ಹೋಗಿ ಸುವಾರ್ತೆಯನ್ನು ಸಾರಿದ್ರೆ, ನಾನು ಹೋಗಿ ಎಚ್ಚರಿಸಿದ್ರೆ ಅವರು ತಿರುಗ್ತಾರೆ, ಅದು ಕೂಡ ಗೊತ್ತು. ನಾನು ಎದ್ದು ಪ್ರೇಯರ್ ಮಾಡಿದ್ರೆ ದೇವರು ಶಾಂತ ಮಾಡ್ತಾರೆ, ಅದು ಕೂಡ ಗೊತ್ತು. ಹಲ್ಲೆಲೂಯಾ. ಅವ್ರು ಎಷ್ಟೋ ಪ್ರೇಯರ್ ಮಾಡಿದ್ರು, ನಾವು ಇವಾಗ ಏನ್ ಮಾಡೋಣ? ಹಲ್ಲೆಲೂಯಾ. ನನ್ನನ್ನು ಎತ್ತಿ ಈ ಸಮುದ್ರದಲ್ಲಿ ಹಾಕಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನೇನ್ ಮಾಡ್ದ? ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ, ತಪ್ಪಿಸ್ಕೊಂಡು ಹೋಗಿ ಕ್ರಾಸಿಸ್ಗೆ ಇಂಗ್ಲೆಂಡ್ಗೆ ಹೋಗ್ಬಿಡೋಣ ಅಂತ ಯೋಚಿಸ್ದ. ದೇವರೇನ್ ಮಾಡ್ದ? ಬಿರುಗಾಳಿಯನ್ನು ಬಿಡಿಸಿ ಅವರ ಪ್ರಯಾಣಕ್ಕೆ ಕಷ್ಟಪಡ್ತಾರೆ. ಅಯ್ಯೋ, ಇಲ್ಲಿ ಕೂಡ ಆಗಿಲ್ಲ, ಈಗ ಏನ್ ಮಾಡೋಣ? ನಾನು ಎತ್ತಿ ಸಮುದ್ರದಲ್ಲಿ ಹಾಕಿ ಅಂತ ಜನಗಳಿಗೆ ಹೇಳಿದ. ಹಲ್ಲೆಲೂಯಾ. ಆ ಜನಗಳು ಏನ್ ಮಾಡಿದ್ರು ಗೊತ್ತಾ? ಇಲ್ಲ, ಈ ನೀತಿವಂತನನ್ನ, ನೆನಪರಾಧಿಯನ್ನ ಕೊಲ್ಲೋ ಒಂದು ಪಾಪ, ಒಂದು ಅಪರಾಧ ನಮ್ಮ ಮೇಲೆ ಬರಬಾರ್ದಂತ ಆ ಯೆಹೋವ ದೇವರಿಗೆ ಪ್ರೇಯರ್ ಮಾಡಿ ಅವನನ್ನ ಎತ್ತಿ ಸಮುದ್ರದಲ್ಲಿ ಹಾಕ್ಬಿಟ್ಟು. ಹಲ್ಲೆಲೂಯಾ. ಸಮುದ್ರದಲ್ಲಿ, ದೊಡ್ಡ ಸಮುದ್ರದಲ್ಲಿ ಹಾಕಿದ ತಕ್ಷಣ ಪ್ರಯಾಣ ಸೈಲೆಂಟ್ ಆಗೋಯ್ತು. ಗಾಳಿ ನಿಂತೋಯ್ತು, ತುಫಾನು ನಿಂತೋಯ್ತು, ಸುಂಟರು ಗಾಳಿ ನಿಂತೋಯ್ತು, ಬಿರುಗಾಳಿ ನಿಂತೋಯ್ತು, ಸಮಾಧಾನ ಆಯ್ತು. ಈ ಪ್ರಯಾಣ ಮಾಡ್ತಾ ಇದ್ರಲ್ಲ, ಇವರಿಗೆ ಒಳ್ಳೆ ಆಶ್ಚರ್ಯ. ಎಷ್ಟನೇ ವಚನಕ್ಕೆ ಬರ್ತೀರಂದ್ರೆ 15ನೇ ವಚನಕ್ಕೆ ಬನ್ನಿ. 1:15. ಯೋನ 1:15. ಜೋನ ಚಾಪ್ಟರ್ 1, 15, 16, 17. ಓದಿ. ನಿಲ್ಲಿಸಿ ಬಿಟ್ಟಿತು, ಸ್ಟಾಪ್ ಆಗೋದು. ಆಮೇಲೆ ಬಹಳ ಭಯಪಟ್ಟು ಯಜ್ಞವನ್ನು ಅರ್ಪಿಸಿ ಅರಿಕೆಗಳನ್ನು ಮಾಡಿಕೊಂಡರು. ಅಪ್ಪ, ನೋಡಿ ಅಲ್ಲಿ ಆ ಜನಗಳು ದೇವರ ಕಡೆ ತಿರುಗ್ತಾ ಇದ್ದಾರೆ ನೋಡಿ. ಆ ಪ್ರಯಾಣಿಕರು ದೇವರ ಕಡೆ ತಿರುಗ್ತಾ ಇದ್ದಾರೆ ನೋಡಿ. ಅನ್ಯ ಜನಗಳು ಯೇಸು ಸ್ವಾಮಿಗೆ ಅರಿಕೆಯನ್ನ ಮಾಡ್ತಾ ಇದ್ದಾರೆ. ನಾನು ಇನ್ಮೇಲೆ ನಿನ್ನ ಭಕ್ತನಾಗಿ ಜೀವಿಸ್ತೀನಿ, ನಿನ್ನ ಮನುಷ್ಯನಾಗಿ ಜೀವಿಸ್ತೀನಿ. ನಾನು, ನನ್ನ ಕುಟುಂಬ, ನನ್ನ ಕುಟುಂಬಗಳು ನಿನ್ನ ಕಡೆಗೆ ತಿರುಗ್ತೀವಿ. ನಿನ್ನನ್ನೇ ದೇವರಂತ ಸೇವಿಸ್ತೀನಿ. ಬೇರೆ ದೇವರುಗಳಿಲ್ಲ, ಬೇರೆ ಕರ್ತನಿಲ್ಲ. ನೀನು ಕಡಲನ್ನ, ನೀನು ಸಮುದ್ರವನ್ನ, ನೀನು ಭೂಮಿಯನ್ನ ನೀನು ಉಂಟು ಮಾಡಿದ ದೇವರು, ಸೃಷ್ಟಿಯ ಕರ್ತನು, ಸೃಷ್ಟಿಯ ರಾಜ. ಯಾವ ದೇವರಿಲ್ಲ ಅಂತ ಅರಿಕೆ ಅಂದ್ರೆ ಏನು? ಕಾಸು ಕೊಡ್ತೀನಂತಲ್ಲ, ದವಸದಾನ ಕೊಡ್ತೀನಂತಲ್ಲ. ಅರಿಕೆ ಅಂದ್ರೆ ನೀನೇ ದೇವರು, ಬೇರೆ ದೇವರಿಲ್ಲ. ಬೈಬಲಲ್ಲಿ ಅರಿಕೆ ಅಂದ್ರೆ ಅದೇ. ದೊಡ್ಡ ಅರಿಕೆ ಯಾವುದಂದ್ರೆ ಯೇಸು ಸ್ವಾಮಿನ ದೇವರು. ಅದನ್ನೇ ಇವ್ರು ಮಾಡ್ತಾ ಇದ್ದಾರೆ. ದೇವರಿಗೆ ಯಜ್ಞಗಳನ್ನ ಅರ್ಪಿಸ್ತಾ ಇದ್ದಾರೆ. ಏನಾಯ್ತು? ದೇವರು ಒಂದು ದೊಡ್ಡ ಮೀನಿಗೆ, 17ನೇ ವಚನ, ಒಂದು ದೊಡ್ಡ ಮೀನಿಗೆ ಅಪ್ಪಣೆ, ಹಾಡನ್ನು ಕೊಡ್ತಾನೆ. ನೀನು ಹೋಗಿ ಯೋನನನ್ನು ನುಂಗು, ಆದ್ರೆ ಊಟವಾಗಿ ತಿನ್ಬೇಡ, ಸುಮ್ಮನೆ ಇಟ್ಕೋ. ಅವಾಗ ತಿಳ್ಕೊಳ್ಳಿ, ದೇವರು ಸಮುದ್ರದ ಮೇಲೆ ಗಾಳಿಯನ್ನು ಎಬ್ಬಿಸಿ ಅವರ ಪ್ರಯಾಣವನ್ನು ಅಲ್ಲೋಲ ಕಲ್ಲೋಲ ಮಾಡ್ದ. ಎಷ್ಟು ಶಕ್ತಿ ಇದೆ ದೇವರಿಗೆ, ಎಷ್ಟು ಬಲ ಇದೆ, ಎಷ್ಟು ಮಹಿಮೆ ಇದೆ ನೋಡಿ. ಅಲ್ಲಿ ಆ ಜನಗಳನ್ನ ಕಾಪಾಡ್ದ, ಯೋನನನ್ನು ಕೂಡ ಕಾಪಾಡ್ತಾನೆ, ಆ ಪ್ರಯಾಣಿಕರನ್ನು ಕಾಪಾಡ್ತಾನೆ. ನೋಡು, ನಿನ್ನ ನಿಮಿತ್ತ ದೇವರು ಬೇರೆಯವರು ಕೂಡ ಕಾಯ್ತಾನೆ, ಕಾಪಾಡ್ತಾನೆ, ರಕ್ಷಿಸ್ತಾನೆ. ಮರಿಬೇಡ. ನೀನು ತುಂಬಾ ದೇವರಿಗೆ ನಂಬಿಕೆಯಿಂದ ಜೀವಿಸು. ನೀನು ದೇವರಿಗೆ ನಂಬಿಕಸ್ಥರಾಗಿ ನೀನು ನಂಬಿಕೆಯಿಂದ ಜೀವಿಸು, ನಂಬಿಕೆಯನ್ನು ಪ್ರಕಟಿಸು, ನಂಬಿಕೆಯನ್ನು ನೀನು ಕೂಡ ಜೀವಿಸು. ನಿನ್ನ ಮೂಲಕ ಅನೇಕರನ್ನ ಕಾಪಾಡ್ತಾನೆ, ರಕ್ಷಿಸ್ತಾನೆ. ಹಲ್ಲೆಲೂಯಾ. ದೊಡ್ಡ ಮೀನಿಗೆ ಆಹಾರವನ್ನು ಕೊಡ್ತಾನೆ. ಆ ಮೀನು ಹೋಗಿ ನುಗ್ಗಿತು, ಆದರೆ ತಿಂದಾಕಿಲ್ಲ. ಯೋನನು ಮೀನಿನ ಹೊಟ್ಟೆಯಲ್ಲಿದ್ದಾನೆ, ಒಂದು ಚಿಕ್ಕ ಪಿಳ್ಳೆ ತರ ಇದ್ದಾನೆ. ಆಮೇಲೆ ಸಮುದ್ರ ತಳದಲ್ಲಿದ್ದಾನೆ, ಪಾತಾಳದ ಹತ್ತತ್ರದ ಲೆಕ್ಕದಲ್ಲಿ ಅಂತ ಪ್ರೇಯರ್ ಮಾಡ್ತಾನೆ. ಏನಂತ ಪ್ರೇಯರ್ ಮಾಡ್ತಾನೆ? 2ನೇ ಅಧ್ಯಾಯ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ 2ನೇ ಅಧ್ಯಾಯ 1ನೇ ವಚನ ನೋಡಿ. ಜೋನಾ ಚಾಪ್ಟರ್ 2:1 to 10.
ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆ. ನೀನು ಕೂಡ ಕಷ್ಟದಲ್ಲಿ ಯಾವತ್ತಾದ್ರೂ ನೀನು ಕೂಡ ಅದೇ ತರನೇ ನಾನು ತುಂಬಾ ಹಳ್ಳದಲ್ಲಿ ಬಿದ್ದೋಗಿದ್ದೀನಿ, ನಾನು ತುಂಬಾ ಕೆಳಗಡೆ ಬಿದ್ದೋಗಿದ್ದೀನಿ, ನಾನು ಬಹಳ ಇಕ್ಕಟ್ಟಲ್ಲಿ ಬಿದ್ದೋಗಿದ್ದೀನಿ ಅನ್ಸೋವಾಗ ಚೆನ್ನಾಗಿ ಕೇಳಬೇಕು ವಾಕ್ಯ. ಏನ್ ಹೇಳಿದ್ದೀನಿ ನಾನು ಇವಾಗ? ಇಕ್ಕಟ್ಟಲ್ಲಿ ಕಷ್ಟದಲ್ಲಿ ಬಿದ್ದಾಗ ನೀನೇನ್ ಮಾಡ್ಬೇಕು ಅಂದ್ರೆ ಪ್ರೇಯರ್ ಮಾಡ್ಬೇಕು. ಪ್ರಾಬ್ಲಮ್ಸ್ ಅಲ್ಲಿ ಬಿದ್ದಿದೀಯಾ, ಗೊತ್ತಾಗ್ತಾ ಇದ್ದೀರಾ, ಟಕ್ ಅಂತ ಪ್ರೇಯರ್ ಮಾಡ್ಬೇಕು. ಟಕ್ ಅಂತ ಪ್ರೇಯರ್ ಕಡೆ ತಿರುಗಿಸ್ಕೊಂಡು ನೀನು ಶೇಪ್ನ ಹಲ್ಲೆಲೂಯಾ ಆಮೆನ್. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸಮುದ್ರವನ್ನ ದಯಪಾಲಿಸಿದನು. ನೀನು ಇವತ್ತು ಕಷ್ಟದಲ್ಲಿ ಪ್ರೇಯರ್ ಮಾಡಿದ್ರೆ ಖಂಡಿತ ನೀನು ಕೂಡ ಉತ್ತರ ಕೊಡ್ತಾನೆ. ಇಷ್ಟು ಕಷ್ಟಗಳಿಗೆ ಕಾರಣ ಯಾರು? ಯೋನನೇ ಹೇಳ್ದಂಗೆ ಹೋಗಿ ಸಾರು ಬಿಟ್ಟಿದ್ರೆ ಇವಾಗ ನೋಡು 3ನೇ ಅಧ್ಯಾಯದಲ್ಲಿ ಹೋಗಿ ಸಾರ್ತಾನೆ. 3ನೇ ಅಧ್ಯಾಯದಲ್ಲಿ ಆ ಪಟ್ಟಣಕ್ಕೆ ಹೋಗಿ, ಪಟ್ಟಣ ಅಂದ್ರೆ ಈ ಬೆಂಗಳೂರು ತರ ಆಗುತ್ತೆ. ಬೆಂಗಳೂರು ಹೆಂಗೆ ಇವತ್ತು ಅವತ್ತು 1,20,000 ಜನ ಅಂದ್ರೆ 3,000 2,500 ವರ್ಷಗಳಿಂದ ದೊಡ್ಡ ಸಮಾಚಾರ. ಆಮೇಲೆ ಹೋಗಿ ಹೇಳ್ಬಿಟ್ಟಿದ್ರೆ ಇವಾಗ ಹೋಗಿ ಹೇಳ್ತೀನಿ ಅಂತ ಪ್ರೇಯರ್ ಮಾಡ್ತಾನೆ. ಪಾತಾಳದಲ್ಲಿ ನಾನು ನಿನಗೆ ಪ್ರೇಯರ್ ಮಾಡ್ತಾ ಇದ್ದೀನಿ ಅಂತಾನೆ. ಸಮುದ್ರದ ಪಾಶಗಳು ನನ್ನನ್ನು ಸುತ್ತಕೊಂಡಿದೆ ಅಂತಾನೆ. ಆಮೇಲೆ ಪಾಚಿ ನನ್ನನ್ನು ಸುತ್ತಕೊಂಡಿದೆ ಅಂತಾನೆ. ನಾನು ಇವಾಗ ಹೋಗಿ ಹೇಳ್ತೀನಿ ದೇವರೇ, ನಾನು ಇವಾಗ ಹೋಗಿ ನಿನ್ನ ಮಹಾಸಾಗರವು ನನ್ನನ್ನು ಆವರಿಸಿತು. ನೋಡು 5ನೇ ವಚನ, ಜಲರಾಶಿ ನನ್ನನ್ನು ಮುತ್ತಿ ನನ್ನ ಪ್ರಾಣಕ್ಕೆ ಬಂದಿದ್ದು, ಮಹಾಸಾಗರವು ನನ್ನನ್ನು ಆವರಿಸಿತು, ಪಾಚಿಯು ನನ್ನ ತಲೆಯನ್ನೇ ಸುತ್ತಿಕೊಂಡಿತು, ಪರ್ವತಗಳ ಬುಡದ ತನಕ ಇಳಿದೆನು. ಪರ್ವತಗಳ ಬುಡ ಅಂದ್ರೆ ಸಮುದ್ರ ಒಳಗಡೆ ಕೂಡ ಬೆಟ್ಟ ಆಗ್ತದೆ. ಸಮುದ್ರ ಒಳಗಡೆ ಬೆಟ್ಟ ಆಗ್ತದೆ. ನಾವು ನಂದಿ ಬೆಟ್ಟ, ಹಲ್ಲೆಲೂಯಾ, ಆ ಬೆಟ್ಟ, ಈ ಬೆಟ್ಟ, ಉತ್ತನಳ್ಳಿ ಬೆಟ್ಟ ಅಂತೀರಿ. ಹಲ್ಲೆಲೂಯಾ, ಮೌಂಟ್ ಎವರೆಸ್ಟ್ ಶಿಖರ. ಹಲ್ಲೆಲೂಯಾ, ಕೇಳಿ ಗಮನ ಕೊಟ್ಟು ಕೇಳಿ. ಸಮುದ್ರ ಒಳಗಡೆ ಕೂಡ ಬೆಟ್ಟಗಳಿರ್ತದೆ. ಭೂಮಿ ಮೇಲೆ ಮಾತ್ರ ಬೆಟ್ಟ ಇಲ್ಲ, ಸಮುದ್ರ ಒಳಗಡೆ ಕೂಡ ಬೆಟ್ಟಗಳಿದೆ. ಹಲ್ಲೆಲೂಯಾ. ಪರ್ವತಗಳ ಬುಡದ ತನಕ ಇಳಿದೆನು, ಭೂಲೋಕದ ಅಂಗಲಗಳು ಎಂದಿಗೂ ತಗಲದ ಹಾಗೆ ನನ್ನ ಹಿಂದೆ ಆವರಿಸಲ್ಪಟ್ಟವು. ನನ್ನ ದೇವರಾದ ಯೆಹೋವನೇ, ನೀನು ನನ್ನ ಪ್ರಾಣವನ್ನು ಅಧೋಲೋಕದೊಳಗಿಂದ ಉದ್ಧರಿಸಿದಿ. ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ಆತ್ಮ ಏನಾಗ್ತದೆ? ಕುಂತೋಯ್ತಂತೆ. ಅಯ್ಯೋ, ಇನ್ನು ನಾನು ಏನ್ ಮಾಡಕ್ಕಾಗಲ್ಲ, ಅಟ್ಲೀಸ್ಟ್ ಸಾಯಿಸಿದ್ರೆ ನಾ ಸಮಾಧಾನವಾಗಿದ್ದೆ, ಸಾಯ ಕೂಡ ಬಿಟ್ಟಿದ್ದೆ. ಒಂದ್ಸಾರಿ ಹಾಗೆ ದೇವರು ನಮ್ಮನ್ನ ಸಾಯ್ಬೇಕನ್ನಿಸ್ತೀವಿ. ಸತ್ತೋದ್ರೆ ಚೆನ್ನಾಗಿರ್ತಾನೆ, ಸಾಯ ಕೂಡ ಬಿಡಲ್ಲ. ಅದೇ ಬಿಡಲ್ಲ. ನಿನ್ ಕಾರ್ಯ, ನಿನ್ ಕೆಲಸ ಫಿನಿಶ್ ಆಗೋವರೆಗೂ ಬಿಡಲ್ಲ. ನೀನು ಕೂಡ ಈ ವಾಕ್ಯ ಯೋನನ್ನು ಮಾತ್ರ ಅಲ್ಲ, ನನಗೆ ಮಾತ್ರ, ನೀನು ಕೂಡ ನಿನ್ ಟೈಮ್ ಆಗೋವರೆಗೂ ಇಲ್ಲಿಂದ ನೀನು ಎಷ್ಟೇ ಬೇಡ್ಕೊಂಡ್ರು ಕೂಡ ಅದು ಒಪ್ಪಲ್ಲ. ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಪಾಪ ಹೋಗ್ಬಿಡ್ತೀಯ. ದೇವರೇ ನನ್ನನ್ನು ತಗೊಂಡ್ರೆ ಸಾಯಿಸಲ್ಲ. ನಿನ್ ಟೈಮ್ ಇನ್ನೂ ಇದೆ, ನಿನ್ ಸಮಯ ಇನ್ನೂ ಇದೆ. ನೋಡಿ, ಅದನ್ನೇ ಹೇಳ್ತಾ ಇದ್ದಾನೆ. ನನ್ನ ಭಿನ್ನ ಹಾಗೂ ನಿನಗೆ ಮುಟ್ಟಿತ್ತು, ಪ್ರೇಯರ್ ಕೇಳಿದಂತೆ ಕಷ್ಟದಲ್ಲಿ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡೋನೆ, ದೇವರಿಗೆ ವಿರುದ್ಧವಾಗಿ ಓಡೋಗವನೆ. ಹಿಂಗ್ ಹೋಗಂದ್ರೆ ಹಿಂಗ್ ಓಡೋನೆ, ಈ ಕಡೆ ಹೋಗಂದ್ರೆ ಈ ಕಡೆ ಹೋಗವನೆ, ನಿನಿವಿಗೆ ಹೋಗಂದ್ರೆ ತ್ರಾಸಿಸ್ಗೆ ಹೋಗವನೆ, ನಿನಿವಿಗೆ ಹೋಗಂದ್ರೆ ಇಂಗ್ಲೆಂಡ್ಗೆ ಹೋಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 10ನೇ ವಚನ ನೋಡಿ, ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾಲಿ ಬಿಟ್ಟಿತು ಅಂತ ಹೋಗಿತ್ತು. ತಿಂದಾಕ್ಲಿಲ್ಲ. ಹಾಗಾದ್ರೆ ದೇವರು ಬಿರುಗಾಳಿ ಅನುಭವಿಸ್ತಾನೆ. ಎಷ್ಟು ಶಕ್ತಿ ಇದೆ ನೋಡಿ. ಯೋನನೆತ್ತಿ ನೀರೊಳಗೆ ಹಾಕ್ಮೇಲೆ ಸಮಾಧಾನ ಮಾಡ್ತಾನೆ. ಎಷ್ಟು ಅದ್ಭುತ ನೋಡಿ. ಒಂದು ಮೀನಿಗೆ ಅಪ್ಪಣೆ ಕೊಡ್ತಾನೆ. ಆ ಮೀನು ಕೂಡ ಅವನ್ನ ತಿಂದಾಕಲ್ಲ, ಸುಮ್ಮನೆ 3 ದಿನ ಇಟ್ಕೊಂಡಿದೆ. ಎಷ್ಟು ದಿನ? 3 ದಿನ, 3 days. ಯೇಸು ಕ್ರಿಸ್ತ ಎಷ್ಟು ದಿನ ಇದ್ದ ಭೂಗರ್ಭದಲ್ಲಿ? 3 ದಿನ. ಈ ಯೋನ ಮುಂದೆ ಹುಟ್ಟಿ ಸತ್ತು ಎದ್ದು ಬರೋ 3 ದಿನದಲ್ಲಿ ಎದ್ದು ಬರೋ ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿದೆ. ಮುಂದೆ ಬರೋ ಯೇಸು ಕ್ರಿಸ್ತನಿಗೆ ಮುಂದೆ ಬಂದು ನಮಗೋಸ್ಕರ ಇದ್ದು ಹುಟ್ಟಿ
3 ದಿನ ತಾಯಿ ಗರ್ಭದಲ್ಲಿದ್ದು ತಾಯಿ ಗರ್ಭನ ಭೂಗರ್ಭದಲ್ಲಿದ್ದು 3ನೇ ದಿನದಲ್ಲಿ ಎದ್ದು ಬಂದಲ್ಲ. ಮುಂದೆ ಎದ್ದು ಬರೋ ಯೇಸು ಕ್ರಿಸ್ತನಿಗೆ ಯೋನ ಸಾದೃಶ್ಯನಾಗಿದ್ದ. ಎಷ್ಟು ದಿನ ಈಗ? 3 ದಿನ. ಅದು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಸಿಗ್ತೈತೆ ವಾಕ್ಯ. ಆಮೇಲೆ ಯೇಸು ಕ್ರಿಸ್ತನೇ ಹೇಳ್ತಾನೆ ಸ್ವತಃ ಮಾತನ್ನ. ಏನಂತ ಹೇಳ್ತಾನೆ? ಹೆಂಗೆ ಯೋನ 3 ದಿನ ಮೀನಿನ ಹೊಟ್ಟೆಯಲ್ಲಿದ್ನು, ಹಂಗೆ ಮನುಷ್ಯ ಕುಮಾರನು 3 ದಿನ ಭೂಗರ್ಭದಲ್ಲಿದ್ದು ಎದ್ದು ಬರ್ತಾನೆ. ಇರಬೇಕು, ಭೂಗರ್ಭದಲ್ಲಿರ್ಬೇಕು. ಅದಕ್ಕೆ ಸಾದೃಶ್ಯವಾಗಿ ಯೋನ ಇದ್ದಾನೆ ನೋಡಿ. ಇದು ಪ್ರವಾದನೆ ವಾಕ್ಯ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ದೊಡ್ಡ ಮೀನಿಗೆ ಅಪ್ಪಣೆ ಕೊಡ್ತಾನೆ. ಆ ಮೀನು ತಂದು ಪ್ರೇಯರ್ ಮಾಡಿದ್ಮೇಲೆ ದೇವರು ಪ್ರೇಯರ್ ಕೇಳಿಸುತ್ತೆ. ತಿರ್ಗಾ ಮೀನಿಗೆ ಹೇಳ್ತಾನೆ, ನೀನ್ 3 ದಿನ ಹಿಂದೆ ಯೋನನ್ನ ನುಗ್ಗುದಲ್ವಾ, ಎತ್ತಿ ಈಚೆ. ಹಲ್ಲೆಲೂಯಾ. ನೋಡಿ, ಪ್ರಕೃತಿ ದೇವರ ಕೈಯಲ್ಲಿದೆಲ್ಲ. ಮೀನ್ ದೇವರ ಕೇಳ್ತಾ ಇದೆಲ್ಲ, ಗಾಳಿ, ಸಮುದ್ರ, ಯೋನನೇ ಇಲ್ಲಿ ಕೇಳ್ತಾ ಇಲ್ಲ. ತಿರ್ಗ ಯೋನ ಕೂಡ ಕೇಳ್ತಾವೆ. ನೀನು ಅಷ್ಟೇ ತತ್ವಿರುದ್ಧವಾಗಿ ಓಡಬೇಡ. ದೇವರ ಚಿತ್ತ ಏನಿದೆ ಅದನ್ನ ಮಾಡ್ಕೊಡು. ಕೆಲವು ವಿಷಯದಲ್ಲಿ ಒಳ್ಳೇದಿದೆ, ಕೆಲವು ವಿಷಯದಲ್ಲಿ ಹಂಗೆ ಆಪೋಸಿಟ್ ಇರ್ತೀಯ, ಒಪ್ಪಬೇಡ. 100% ದೇವರ ಚಿತ್ತಕ್ಕೆ ಒಳಪಡು. ಯೋನಂತೆ ಓಡಿ ಸ್ವಲ್ಪ ದಿನ ಕಷ್ಟಕ್ಕೆ ಗುರಿಯಾಗ. ಎಷ್ಟು ದಿನ ಕಷ್ಟದಲ್ಲಿ ಬಿದ್ದ ಯೋನ? ಆ ಪ್ರಯಾಣ 3 ದಿನ ಮೀನೊಳಗಡೆ, ಅಷ್ಟು ದಿನ ಒದ್ದಾಡ್ದ. ಸಾಯಿಸ್ಬಿಟ್ರೆ ನನ್ನನ್ನ ಸಮುದ್ರದಲ್ಲಿ ಹಾಕಿದ್ರೆ ಯಾವ್ದನ್ನ ಮೀನಿಗೆ ತಿಂದಾಗ್ತದೆ, ಇಲ್ಲ ತಳದಲ್ಲಿ ಹೋಗಿ ಬಿದ್ದು ಹೋಗ್ತೀನಿ, ಉಸಿರಾಗಿದ್ರೆ ಸತ್ತು ಹೋಗ್ತೀನಿ, ನೀರ್ ನನ್ನನ್ನ ತೆರೆಗೆ ಹೊಡ್ಕೊಂಡು ಹೋಗ್ಬಿಡ್ತದೆ ಅಂತ ನೋಡ್ದ. ಅದು ಕೂಡ ಆಗಲಿಲ್ಲ. ಕಡೆಗೆ ತಪ್ಪಾಯ್ತಪ್ಪ, ನೀನೇ ಶಕ್ತಿವಂತನು, ನೀನೇ ಶಿವನು, ನೀನ್ ಹೇಳ್ದಂಗೆ ಕೇಳ್ತೀನಿ, ನಿನಗೆ ಪಟ್ಟಣಕ್ಕೆ ಹೋಗ್ತೀನಿ, ನಾನು ವಾಪಸ್ ಹೋಗಿ ಅಲ್ಲಿ ಸಾರ್ತೀನಿ, ನನ್ನನ್ನು ಬಲಪಡಿಸು, ನನ್ನನ್ನು ವಾಪಸ್ ನೀನ್ ತಂದು ಕೂಗ್ತು. ಆಮೇಲೆ ಅಂತ ಇದು ಸೀಕ್ರೆಟ್ ಇದೆ. ಯಾಕೆ ಮೀನೇ ಯಾಕೆ? ಬೇರೆ ಎಷ್ಟೋ ಇರ್ತೈತಲ್ವಾ? ಆ ನಿನಿವೆಯವರು ಯೆಹೋವನನ್ನ ಪೂಜಿಸುವರಲ್ಲ, ಮತ್ಸರವನ್ನ ಪೂಜಿಸುವರು. ಅಂದ್ರೆ ಸಮುದ್ರ ದೇವತೆ. ಹೇಳಿ ಎಲ್ಲರೂ, ಸಮುದ್ರ ದೇವತೆ ಎಲ್ಲಿದೆ ಅಂದ್ರೆ ಮೀನಿಗೆ ಮುಖ ಇರ್ತದೆ. ನೀವೆಲ್ಲ ನೋಡಿರ್ತೀರ ಯೂಟ್ಯೂಬ್ಗಳಲ್ಲಿ, ಅದು ಸ್ಟೋರಿಗಳು, ಅದು ಫಿಲಿಮ್ಗಳಲ್ಲೆಲ್ಲ ನೋಡಿರ್ತೀರ. ಮೀನು ಮುಖ ಇರ್ತೈತೆ, ಬಾಲ ಇರ್ತೈತೆ, ಹಿಂಗೆ ಆಡ್ತಾ ಇರ್ತೈತೆ. ಆ ದೇವರನ್ನ ಪೂಜೆ ಮಾಡೋದು. ಯಾವಾಗ ಈ ಯೋನ ಮೀನ್ ಬಾಯಿಂದ ಬಂದ್ಬಿಟ್ಟು ಇವನು ದೇವರು, ಅದಾಗಲೇ ಇರ್ತದೆ. ಯಾಕೆ ಇವನನ್ನು ನಂಬುದ್ರು? ಯಾಕೆ ಇವನ ಮಾತುಗಳನ್ನು ನಂಬುದ್ರು? ಯಾಕೆ ಯೆಹೋವನನ್ನು ನಂಬುದ್ರು? ಯಾಕೆ ಯೋನನ ಮಾತುಗಳ ಮೇಲೆ ನಂಬಿಕೆ ಇಟ್ಟಂದ್ರೆ, ಅವನು ಮೀನ್ ಬಾಯಿಂದ ಬಂದಲ್ಲ, ನಮ್ಮ ದೇವರೇ ಹೇಳ್ತಾ ಇದ್ದಾನೆ. ನೋಡಿ, ದೇವರು ಯಾರನ್ನ ಯಾವ ರೀತಿ ಸರಿಪಡಿಸಬೇಕು, ಯಾವ ರೀತಿ ಯಾವ ಟೂನಲ್ಲಿ ಅವ್ರ ಜೊತೆ ಮಾತಾಡಬೇಕು, ಯಾವ ಮುಖದಲ್ಲಿ ಅವ್ರ ಹತ್ರ ಮಾತಾಡಬೇಕು, ಯಾವ ಟೈಮಲ್ಲಿ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ದೇವರು ಚೆನ್ನಾಗಿ ಗೊತ್ತು. ದೇವರು ಎಷ್ಟೆಷ್ಟೋ ಮಾತಾಡ್ದ, ಯಾವ್ಯಾವ ರೀತಿನೂ ಮಾತಾಡ್ದ, ಯಾರಿಗೆ ಅರ್ಥ ಆಗಲಿಲ್ಲ. ಇಸ್ರಾಯೇಲ್ ನಡ್ಕೊಂಡು ಹೋಗ್ತಾ ಒಬ್ಬ ಪ್ರವಾದಿ ಬಂದ. ಆ ಪ್ರವಾದಿ ಹೋಗಿ ಇಸ್ರಾಯೇಲ್ನ ಶಪಿಸಂತ ಅರಸು ಹೇಳಿದ್ರೆ, ನಾನು ಶಪಿಸಲ್ಲ ಅಂದ. ಯಾರು? ಬಿಲಾಮನ ಮೂಲಕ ದೇವರು, ಬಿಲಾಮನ ಹತ್ರ ದೇವರು ಯಾರ ಮೂಲಕ ಮಾತಾಡ್ತಾರೆ? ಕತ್ತೆ ಮೂಲಕ ಮಾತಾಡ. ಕತ್ತೆ ಮೂಲಕ ಮಾತಾಡಿದ್ರೆ ಕೂಡ ಅವನಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಕತ್ತೆಗೆ ಮನುಷ್ಯನ ವಾಯ್ಸ್ ಕೊಟ್ಟ ಮೇಲೆ ಅವನಿಗೆ ಅರ್ಥ ಆಗುತ್ತೆ. ದೇವರೇ ಕತ್ತೆ ಮೂಲಕ ಮಾತಾಡ್ದ. ನಾನು ನಿನ್ನ ಜೀವಿತವೆಲ್ಲ ಒತ್ಕೊಂಡು ಸಾಗಿದ್ದೀನಿ, ನೀನು ನನ್ನ ಇಷ್ಟು ಸಾರಿ ಓದಿದೀಯಲ್ಲ, ಆಮೇಲೆ ನಿನ್ನ ಲೈಫಲ್ಲೆಲ್ಲ ಒತ್ಕೊಂಡು ಹೋಗಿದ್ದೀನಲ್ಲ, ಆಮೇಲೆ ಯೆಹೋವ ದೂತನು ಯೇಸು ಕ್ರಿಸ್ತನ ಅಡ್ಡ ನಿಂತಿದ್ದ, ನಾನು ಹೆಂಗ್ ಹೋಗ್ಲಿ? ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ನಿನಿವೆಯವರಿಗೆ ಮೀನು ಮೂಲಕ ದೇವರು ಮಾತಾಡ್ತಾರೆ.
ಬಾಯಿ ತೆರೆದಾಗ ಯೋನ ಅಂತ ಬಿದ್ನಲ್ವಾ, ಹೋಗು. ಅವನು ಹೋದ್ಮೇಲೆ ಡೈರೆಕ್ಟ್ ಆಗಿ ಆ ಊರೆಲ್ಲ ಸುತ್ತಾಡಿ, ಆ ಪಟ್ಟಣವೆಲ್ಲ ಸುತ್ತಾಡಿ, ನೀವು ದೇವ್ರ ಕಡೆ ತಿಳ್ಕೊಳ್ಳಿ. ದೇವ್ರ ಪಟ್ಟಣವನ್ನು ಸುಟ್ಟಾಕ್ತಾನೆ, ದೇವ್ರು ನಿಮ್ಮನ್ನು ಸುಟ್ಟಾಕ್ತಾನೆ, ನಿಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಸುಟ್ಟಾಕ್ತಾನೆ. ಇದು ನಿಶ್ಚಯ. 40 ದಿನ ಆ ಪಟ್ಟಣವೆಲ್ಲ ಸುತ್ತಿ ಸುತ್ತಿ ಸುತ್ತಿ, ಆ ಸಿಟಿಯನ್ನೆಲ್ಲ ಸುತ್ತಿ ಸುತ್ತಿ ನಿನಿವೆಗೆ ಸುವಾರ್ತೆಯನ್ನು ಸಾರ್ತಾನೆ. ಅದು 1ನೇ ವಚನ, 2ನೇ ವಚನಕ್ಕೆ ನೋಡಿ. 3ನೇ ಅಧ್ಯಾಯ ಅನಂತರ 2ನೇ ವಚನ. ಹೋಗಿ ಎರಡನೇ ಸಾರಿ ಕಳಿಸ್ತಾನೆ. ಫಸ್ಟ್ ಕಾಲಿಂಗ್ ಏನ್ ಮಾಡೋಣ? ಫಸ್ಟ್ ಸಾರಿ ಕೇಳಿದ ಕೇಳಿ ಅಂದ್ರೆ 2ನೇ ಸಾರಿ ಕರೀತಾನೆ ದೇವರು. ನಿನ್ನನ್ನು ನಾನು ಕೂಡ ಅಷ್ಟೇ. ಹುಷಾರ್, ಬಿಸಿಯಲ್ಲಿ ಬೇಡ. ಸಿನಿಮಾ, ಸೀರಿಯಲ್, ಶಾರ್ಟ್ಸ್, ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಬ್ಯುಸಿಯಾಗಿದ್ರೆ ದೇವರು ಸ್ವರ ಕೇಳಿಸಲ್ಲ. ಈಗಲೇ ಹೇಳ್ತೀನಿ, ದೇವರು ನಿನ್ನನ್ನು ಎಚ್ಚರಿಸ್ತಾನೆ ಇರ್ತಾನೆ. ಇವತ್ತು ಕೂಡ ಎಚ್ಚರಿಸೋದಿಲ್ಲ. ಆಮೇಲೆ ಮಹಾಪಟ್ಟಣ, ದೊಡ್ಡ ಸಿಟಿ. ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನೆನೆವೆಯ ಕೆಡವಲ್ಪಡುವುದು ಎಂದು ಸಾರತೊಡಗಿದರು. ಇದನ್ನು ಕೇಳಿ ನೆನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನೆನೆವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮತ್ತೆ ಹಿಂಡು ಇವುಗಳು ಏನು ರುಚಿ ನೋಡದಿರಲು, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ, ಒಬ್ಬೊಬ್ಬನು ತನ್ನ ತನ್ನ ಸುಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನವೊಲಿಸಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಲು ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನೆನೆವೆಯಲ್ಲೆಲ್ಲ ಸಾರಿಸಿದರು. ಫಸ್ಟ್ ಏನ್ ಮಾಡ್ದ? 1 ದಿನವೆಲ್ಲ ಪ್ರಯಾಣ ಮಾಡಿ ನಿನಗೆ ಮಹಾಪಟ್ಟಣಕ್ಕೆ 40, ಇಲ್ಲಿಂದ 40 ದಿನ ಆದ್ಮೇಲೆ, ಈ ದಿನದಿಂದ ಕೌಂಟ್ ಮಾಡ್ಕೊಳ್ಳಿ, 40 ದಿನ ಆದ್ಮೇಲೆ ನೀವೇನಾದ್ರೂ ದೇವರ ಕಡೆಗೆ ತಿರುಗಲಿಲ್ಲ ಅಂದ್ರೆ, ನೀವು ದುಷ್ಕೃತ್ಯಗಳನ್ನ ಮಾಡೋದನ್ನ ಬಿಟ್ಟಿಲ್ಲ ಅಂದ್ರೆ, ನೀವು ದುಷ್ಕೃತ್ಯಗಳನ್ನ ಅರಕೆ ಮಾಡಿಲ್ಲ ಅಂದ್ರೆ, ನಿಮ್ಮ ಪಾಪಗಳನ್ನ ತಪ್ಪುಗಳನ್ನ ದೇವರಿಗೆ ಒಪ್ಪಿಸಲಿಲ್ಲ ಅಂದ್ರೆ, ನೀವು ಅವುಗಳನ್ನ ಬಿಟ್ಟು ತಿರುಗಲಿಲ್ಲ ಅಂದ್ರೆ, 40 ದಿನ ಆದ್ಮೇಲೆ ದೇವರು ಈ ಭೂಮಿಯ ಈ ಮಹಾಪಟ್ಟಣದ ಮೇಲೆ, ಈ ನಿನಿವೆಯ ರಾಜಧಾನಿಯ ಮೇಲೆ ಕಂಪ್ಲೀಟ್ಲಿ ಅಗ್ನಿ ಗಂಧಕಗಳನ್ನು ಸುರಿಸಿ ದಂಡನೆಯನ್ನ, ನಾಶನವನ್ನ, ಹೆಂಗೆ ಸೊದೋಮ್ ಗೊಮೋರಗೆ ನಾಶನವನ್ನ, ತೀರ್ಪನ್ನ ಕೊಟ್ಟು ನಿಮಗೂ ಕೂಡ ಕೊಡ್ತಾನೆ. ಜಾಗ್ರತೆ, ಎಚ್ಚರ. ಅದನ್ನ ಕೇಳಿದ ರಾಜ ಏನ್ ಮಾಡ್ದ? ರಾಜ ಕೂಡ ಉಪವಾಸ ಮಾಡ್ದ, ರಾಜ ಕೂಡ ಡಂಗೂರ ಹೊರಿಸ್ದ. ಎಲ್ಲಾರು ಹೇಳ್ಬಿಡು, ಎಲ್ಲಾರ್ಗೂ ತಿಳಿಸ್ಬಿಡು, ಇವತ್ತಿನಿಂದ ಯಾರು ಊಟ ಮಾಡಬಾರ್ದು, ಯಾರು ಪಾಪಗಳು ಮಾಡಬಾರ್ದು. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಪಾಪಗಳನ್ನ ಬಿಟ್ಟು ದೇವರಿಗೆ ಅರಿಕೆ ಮಾಡಿ, ಪಶುಗಳಿಗೂ ಊಟ ಹಾಕಬೇಡಿ, ಪಕ್ಷಿಗಳಿಗೂ ಊಟ ಹಾಕಬೇಡಿ. ಮಕ್ಕಳು, ಚಿಕ್ಕವರು, ದೊಡ್ಡವರು, ಹೆಂಗಸರು, ಗಂಡಸರು, ಮುದುಕರು, ಮುದುಕಿಯರು, ಯವನಸ್ಥರು, ಗಂಡ ಹೆಂಡತಿ ಎಲ್ಲಾರು ದೇವರ ಕಡೆಗೆ ತಿರುಗಿ ಬಲವಾಗಿ ಮೊರೆ ಇದ್ರಂತೆ. ಯೆಹೋವನೇ ಕ್ಷಮಿಸು, ಯೆಹೋವನೇ ಕರುಣಿಸು, ಯೆಹೋವನೇ ಕಾಪಾಡು, ಯೆಹೋವನೇ ನಮ್ಮನ್ನ ಶಿಕ್ಷಿಸಬೇಡ, ದೇವರೇ ನಮ್ಮನ್ನ, ನಮ್ಮ ಕೃತ್ಯಗಳನ್ನ, ನಮ್ಮ ಪಾಪಗಳನ್ನ, ಅಪರಾಧಗಳನ್ನ, ದ್ರೋಹಗಳನ್ನ ಕ್ಷಮಿಸುವಂತ ಎಲ್ಲಾರು ರಾಜ ಸೇರಿ ಪಕ್ಷಿಗಳು, ಪ್ರಾಣಿ, ಕ್ರಿಮಿ ಕೀಟಗಳ ಸಂತು ಎಲ್ಲಾರು ಉಪವಾಸ ಮಾಡಿದ್ರಂತ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವ್ರು ನಂಬೋದು ಕಾರಣ ಏನು? ಏನೇನು ಮಾತುಗಳು? ಮೀನಿನ ಹೊಟ್ಟೆಯಿಂದ ಬಂದಿದ್ದು ನಂಬ್ತಾರೆ. ದೇವರು ಅವ್ರು ನಂಬೋದಕ್ಕೆ ಎಂತ ಟ್ರಿಕ್ಸ್ ಮಾಡೋಣ ನೋಡು, ಎಂತ ಆಲೋಚನೆ ಮಾಡಿದಾನೆ ನೋಡು. ಯಾರು ನಂಬಿಸ್ಬೇಕು
ಯಾರ ಮೂಲಕ ದೇವರು ಅದ್ಭುತವಾಗಿ ನಡೆಸ್ತಾರೆ. 10ನೇ ವಚನ ನೋಡಿ, ದೇವರು ನಿನ್ನೆಯರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮುರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಳನ್ನು ಮಾಡದೆ ಬಿಟ್ಟನು. ಅಲ್ಲೆಲೂಯಾ. ಏನ್ ನಮ್ಗೆ ಇದರಲ್ಲಿ ಪಾಠ? ಅಲ್ಲೆಲೂಯಾ. ಏನ್ ಮಾಡಂತೆ? ನಿನಗೆ ಹೇಳು, ದೇವರಿಗೆ ಇಷ್ಟ ಆಗಂತೆ, ಪಾಪಗಳನ್ನ ಬಿಟ್ಟಂತೆ, ಪಾಪಗಳನ್ನ ಅರಿಕೆ ಮಾಡಿದಂತೆ, ಉಪವಾಸ ಮಾಡಿದಂತೆ, ಗಟ್ಟಿಯಾಗಿ ಪ್ರೇಯರ್ ಮಾಡಿದಂತೆ. ಇವತ್ತು ನಾವು ಅಷ್ಟೇ, ನಾವು ದೇವರದಲ್ಲಿ ತಪ್ಪಿ ಹೋಗಿದ್ರೆ, ಪಾಪ ಮಾಡ್ತಾ ಇದ್ರೆ ಬಿಟ್ಟು ಉಪವಾಸ ಮಾಡಿ ಪಾಪಗಳನ್ನು ಅರಿಕೆ ಮಾಡಿ, ದೇವರೇ ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ಅಪರಾಧಗಳನ್ನು ಕ್ಷಮಿಸಪ್ಪ ಅಂದ್ರೆ ಕ್ಷಮಿಸಿ ಮನಮುರುಗಿ ನಿನ್ನನ್ನ ಕರುಣಿಸಿ ಕನಿಕರಿಸಿ ನಿನ್ನ ಮೇಲೆ ಕೂಡ, ನಿನ್ನ ಕುಟುಂಬದ ಮೇಲೆ ಕೂಡ, ನಿಮ್ಮ ಸಭೆಯ ಮೇಲೆ ಕೂಡ, ನಿನ್ನ ಊರಿನ ಮೇಲೆ ಕೂಡ, ನಿನ್ನ ಬಂಧು ಬಳಗದ ಮೇಲೆ ಕೂಡ ಕೇಳು ಮಾಡದಿರಂಗೆ ಇವತ್ತು ಕೂಡ ತಪ್ಪಿಸಿ ಕಾಪಾಡ್ತಾನೆ. ಅದೇ ಯೆಹೋವ ದೇವರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಯಾರು ತಮ್ಮ ಪಾಪಗಳನ್ನ ಬಿಟ್ಟು, ತಪ್ಪುಗಳನ್ನ ಬಿಟ್ಟು, ಅಪರಾಧಗಳನ್ನ ಬಿಟ್ಟು, ದ್ರೋಹಗಳನ್ನ ಬಿಟ್ಟು ದೇವರ ಕಡೆಗೆ ಕೈ ಎತ್ತುತ್ತಾರೋ ಖಂಡಿತವಾಗ್ಲೂ ಅವರನ್ನ ಮನ ಮುರುಗಿ ಅವರಿಗೆ ಮಾಡಬೇಕಿದ್ದಂತ ಕೇಡನ್ನ, ದಂಡನೆಯನ್ನ, ನ್ಯಾಯ ತೀರ್ಪನ್ನ ಪ್ರಕಟಿಸಿದ ಅವ್ರನ್ನ ಬಿಟ್ಟಿರ್ತಾನೆ. ತಿರುಗಬೇಕು ದೇವರ ಕಡೆಗೆ. ವಾಕ್ಯ ನಮ್ಗೆ ಕಲಿಸೋದದೇ. ಹಲ್ಲೆಲೂಯಾ. 4ನೇ 1ನೇ ವಚನದಲ್ಲಿ ಯೋನನಿಗೆ ಎಷ್ಟನೇ ವಚನದಲ್ಲಿ ಬರ್ಬೇಕು? 15ರಲ್ಲಿ ಈ ವಾಕ್ಯ, 1ನೇ ಅಧ್ಯಾಯದಲ್ಲಿ ಬರ್ಬೇಕು ಈ ವಾಕ್ಯ. ಫಸ್ಟ್ ಹೇಳಿದಂತ ಹೇಳ್ದಾಗ್ಲೇ ನಾನು ಹೋಗಿ ಹೇಳ್ತೀನಿ, ಅವ್ರು ತಿರುಗಿಬಿಡ್ತಾರೆ, ಅವ್ರು ಚೆನ್ನಾಗಿ ಆಗ್ಬಿಡ್ತಾರೆ, ನೀನು ಅವ್ರನ್ನ ಕಾಪಾಡ್ಬಿಡ್ತೀಯ. ನಾನು ಫಸ್ಟೇ ಅವಾಗಲೇ ಹೇಳಿದೆ, ನಮ್ಮ ಊರಲ್ಲಿರೋವಾಗಲೇ, ಇಸ್ರಾಯೇಲ್ ದೇಶದಲ್ಲಿರೋವಾಗಲೇ ಹೇಳಿದೆ, ನೀನು ಕೇಳಿಲ್ಲ. ಏನ್ ಬಂದಿದೆ? ಕೋಪ, ಸಿಟ್ಟು, ಬೇಜಾರು. ದೇವರಿಗೇನು? 1,20,000 ಜನ. ಎಷ್ಟು ಜನ? ಒಂದೇ ಟೈಮಲ್ಲಿ ಸತ್ತೋಗ್ತಾರೆ. ಎಡಬಲಗೈಗೆ ವ್ಯತ್ಯಾಸದ ಅರಿಯದವರು. ದೇವರಂದ್ರೆ ಅವ್ರಿಗೆ ಗೊತ್ತಿಲ್ಲ, ಸತ್ಯ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ನಿಜ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಸುವಾರ್ತೆ ಇಲ್ಲ. ಇಸ್ರಾಯೇಲರಿಗಾದ್ರೂ ಯೋನನಿಗಾದ್ರೂ ಸುವಾರ್ತೆ ಸಿಕ್ಕಿದೆ, ಅವ್ರಿಗಿಲ್ಲ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಅವ್ನಿಗೇನು ಕೋಪ ಬಂತು? ಅಯ್ಯೋ 1,20,000 ಜನ ಬದುಕೊಂಡ್ರು, ಈ ಪಟ್ಟಣ ಸುತ್ತಾಡಿದ್ರು, ಸಂತೋಷತನೇ ಪಡಬೇಕು. ಅವನು ಬೇಜಾರಾಗ್ತಾ ಇದೆ ನೋಡು. ಆ ಜನಗಳಿಗೆ ಯೆಹೋವ ಯಾರು? ತಂದೆ. ಅವ್ರಿಗೂ ಅನ್ಯ ಜನರು ಕೂಡ ಆತ್ಮೀಯ ತಂದೆ. ಇವತ್ತಿರೋ ಅನ್ಯ ಜನರು ಕೂಡ ಯೇಸು ಸ್ವಾಮಿ ಬರೀ ಕ್ರಿಶ್ಚಿಯನ್ ಮಾತ್ರ ತಂದೆ ಅಲ್ಲ, ದೇವರಲ್ಲ, ಅನ್ಯ ಜನರು ಕೂಡ ಆತನ ದೇವರು ತಂದೆ. ಅವ್ರು ನಂಬಿಲ್ವೋ ನೀವು ಯೆರೆಮೀಯ ಗ್ರಂಥ ಓದ್ಕೊಳ್ಳಿ, ಯೆಹೆಜ್ಕೇಲ ಗ್ರಂಥ ಓದ್ಕೊಳ್ಳಿ. ಎಲ್ಲಾ ನರಪ್ರಾಣಿಗಳಿಗೆ ನಾನೇ ದೇವರು, ಎಲ್ಲಾ ನರಪ್ರಾಣಿಗಳಿಗೆ ನಾನೇ ದೇವರು ಬಿಡಿ. ಹಲ್ಲೆಲೂಯಾ. ಅವ್ರು ಯಾರು ದೇವ್ರಂತ ಮುಗಿತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ಆದ್ರೆ ಅವರು ಕೂಡ ನಾನೇ ದೇವರು, ನನ್ನನ್ನು ಅವ್ರು ನಂಬಲಿಲ್ಲ, ನೀವು ನಂಬಿದ್ದೀರ ಅಂತ ನಮ್ಮ ಹತ್ರ ಬಂದ್ರೆ ಆಮೇಲೆ. ಹಲ್ಲೆಲೂಯಾ. ಇಲ್ಲಿ ಯೋನನಿಗೆ ಯಾಕೆ ಬೇಜಾರಾಯ್ತು? ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿ ಎಲ್ಲಾರು. ಯೋನನಿಗೆ ಯಾಕೆ ಬೇಜಾರಾಗಬೇಕು? ಅವ್ರು ಬದುಕೊಂಡಿದ್ದಕ್ಕೆ, ಅವ್ರು ಕೇಳಿ ಮಾಡಿದ್ದಕ್ಕೆ ಸಿಟ್ಟಿಯಾಗಿ ಬಂತು, ಬೇಜಾರಾಗಿ ಬಂತು. ನೋಡು, ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ನಾನು ಊರಲ್ಲಿರೋವಾಗಲೇ ಹೇಳಿದೆ, ನಮ್ಮ ಸ್ವಂತ ದೇಶದಲ್ಲಿರೋವಾಗಲೇ ನಾನು ಹೋಗಿ ಹೇಳ್ತೀನಿ, ನೀನು ಅವ್ರನ್ನ ಕಾಪಾಡ್ತೀಯ. 1,20,000 ಜನ ಬದುಕೊಂತಾರೆ. ನಾನು ಅಲ್ಲೇ ಹೇಳಿದಲ್ವಾ? ತಪ್ಪೇನಿದೆ? ಬದುಕಿದ್ರೆ ಸಂತೋಷ ಪಡ್ಬೇಕಲ್ವಾ? ಇಸ್ರಾಯೇಲ್ ಮಾತ್ರ ಆತನ ದೇವರಲ್ಲ, ಅನ್ಯ ಜನರು ಕೂಡ ದೇವರೇ. ಅನ್ಯ ಜನರು ಕೂಡ ಯಾಕೆ ಹೇಳು? ಐಗುಪ್ತದಿಂದ 10 ವ್ಯಾಧಿಗಳನ್ನ ನೋಡಿದಾಗ, ರೋಗಗಳನ್ನ ನೋಡಿದಾಗ ಅವರೆಲ್ಲ ಏನ್ ಮಾಡಿದ್ರು? ಕೆಲವರು ಅದರಲ್ಲಿ ಇಸ್ರಾಯೇಲ್ ಜೊತೆ ಬಂದ್ರು, ಇಸ್ರಾಯೇಲ್ ಜೊತೆ ಸೇರ್ಕೊಂಡ್ರು, ಇಸ್ರಾಯೇಲ್ ಜೊತೆ ಪ್ರಯಾಣ ಮಾಡಿದ್ರು, ಇಸ್ರಾಯೇಲ್ ಹತ್ರ ಸುನ್ನತಿ ಮಾಡಿಸ್ಕೊಂಡ್ರು.
ಇಸ್ರಾಯೇಲ್ ಜೊತೆ ಸೇರಿ ಸುನ್ನತಿ ಮಾಡಿಸ್ಕೊಂಡು ಆಮೇಲೆ ಯೆಹೋವನೇ ದೇವರೆಂದ್ರು. ಈಗ ನಿನಿವೆಯಲ್ಲಿ 1,20,000 ಜನ ದೇವರ ಕಡೆ ತಿರುಗ್ತಾ ಇದ್ದಾರೆ. ಸಂತೋಷ ಪಡ್ಬೇಕಲ್ವಾ? ಇವನಿಗೆ ಬೇಜಾರಾಗುತ್ತೆ. ದೇವ್ರು ಏನ್ ಮಾಡ್ದ ಗೊತ್ತಾ? ಅವನನ್ನ ತಿರುಗಿಸೋದಕ್ಕೆ, ಅವನ ತಪ್ಪನ್ನ ತಿರುಗಿಸೋದಕ್ಕೆ, ಅವನನ್ನ ತಿದ್ದೋದಿಕ್ಕೆ ಒಂದು ರಾತ್ರಿಯಲ್ಲಿ ಸೊರೆಕಾಯಿ ಗಿಡನ ಬೆಳೆಸ್ತ. ಅವನು ಊರಾಚೆ ಕೂತಿದ್ದ, ಆ ಪಟ್ಟಣದ ಆಚೆ ಒಂದು ಎತ್ತರವಾದ ಜಾಗದಲ್ಲಿ ಕೂತಿದ್ದ. ಒಂದು ಸೋರೆಕಾಯಿ ಗಿಡನ ಬೆಳೆಸಿದ. ಅದು ತುಂಬಾ ಒಂದೇ ದಿನದಲ್ಲಿ, ಎಷ್ಟು ದಿನದಲ್ಲಿ? ಒಂದೇ ದಿನದಲ್ಲಿ ದೊಡ್ಡ ಗಿಡ ಆಯ್ತು. ಅವನು ಕೂತಿರೋ ಮೇಲ್ಗಡೆ ಫುಲ್ ಗಾಳಿ ಬಂತು. ನೆಕ್ಸ್ಟ್ ಡೇ ಒಳ್ಳೆ ಬಿಸಿಲು. ಒಳ್ಳೆ ಬಿಸಿಲಲ್ಲಿ ಅಪ್ಪ ಎಷ್ಟು ತಂಪಾಗಿದೆ, ಎಷ್ಟು ಸಂತೋಷವಾಗಿದೆ, AC ತರ ಇದೆ ಅಂತೇಳಿ ಸಂತೋಷ ಪಟ್ಟ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವ್ರು ಏನ್ ಮಾಡೋದು ಗೊತ್ತಾ? ನೆಕ್ಸ್ಟ್ ಡೇ ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟು, ಒಂದು ಹುಳ, ನೀನು ಹೋಗಿ ಆ ಗಿಡನ ತಿಂದು ಒಣಗಿಸ್ಬೇಕು. ಅಲ್ಲೆಲ್ಲೂಯ್ಯ. ಆ ಹುಳ ಹೋಗಿ ಆ ಗಿಡನ ಕಸಿದು ಒಂದೇ ದಿನದಲ್ಲಿ ಒಣಗೋಯ್ತು. ಒಂದೇ ಕ್ಷಣದಲ್ಲಿ. ಮಧ್ಯಾಹ್ನ ಬಿಸಿಲು ಬಂತು ತಲೆ ಮೇಲೆ. ಯಾರ ತಲೆ ಮೇಲೆ? ಯೋನನ ತಲೆ ಮೇಲೆ. ಬಿಸಿಲು ಹೊಡೆದ ತಕ್ಷಣ ಅವನಿಗೊಂಥರ ಬೇಜಾರಾಯಿತು. ನಾನು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಏನಂದ? 8ನೇ ವಚನ ಓದಿ. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡನ ಗಾಳಿಯನ್ನೇ ಏರ್ಪಡಿಸಿದನು. ಬಿಸಿ ಗಾಳಿಯನ್ನ ಏರ್ಪಡಿಸಿದ ದೇವರು. ಬಿಸಿಲು ಯೋನನ ತಲೆಗೆ ಒಡೆಯಲು ಅವನು ಮೂರ್ಛೆ ಹೋಗುವವನಾಗಿ, ನಾನು ಬದುಕುವುದಕ್ಕಿಂತಲೂ ಸಾಯುವುದೇ ಲೇಸಿ ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಸೊರೆಗಿಡಕ್ಕಾಗಿ ಸಿಟ್ಟುಕೊಳ್ಳುವುದೇನು ಸರಿಯೋ ಎಂದು ಕೇಳಲು, ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಅಲ್ಲೆಲೂಯ್ಯ. ಆಮೆನ್. ಎಷ್ಟು ಕೋಪ ಬಂದಿದೆ! ಸತ್ತೋಗ್ಬಿಡ್ಬೇಕು, ಬದುಕಿರೋದೇ ಬೇಡ, ಅಷ್ಟು ಕೋಪ ಬಂದೈತೆ ಯೋನನಿಗೆ. ಅಲ್ಲೆಲೂಯ್ಯ. ನೀನೇನು ಸೋರೆ ಗಿಡನ ಬಿತ್ತಿದ, ನೀರಿದ, ನೀನು ಅದನ್ನ ಬೆಳೆಸಿದ, ನೀನು ಅದಕ್ಕೆ ಗೊಬ್ಬರ ಹಾಕ, ನೀನು ಅದಕ್ಕೆ ಔಷಧಿ ಕೊಡ್ದ, ನೀನು ಅದಕ್ಕೆ ಪಾತಿ ಕಟ್ಟಿದ. ನಿನ್ಗೇನು ಕಷ್ಟ ಕೋಪ ಸೋರೆ ಗಿಡದ ಮೇಲೆ? ಯಾಕೆ ಈ ಸೋರೆ ಗಿಡ ಅಂದ್ರೆ ನಿನಿವೆಯವರು ಸೋರೆ ಗಿಡಕ್ಕೂ ಸಮಾನ ಮಾಡ್ತಾ ಇದ್ದಾರೆ. ಆ ಸೋರೆ ಗಿಡ ಒಣಗೋಗಿದ್ಕೆ ನೀನು ಕೋಪ ಬಂತು. 1,20,000 ಜನ ಒಂದೇ ಸಾರಿ ಸತ್ತೋಗ್ತಾರೆ. ನಾನು ಹೆಂಗೆ ಸಹಿಸ್ಕೊಂಡ್ಲಿ ಅಂತ ಹೇಳ್ತಾರೆ ನೋಡಿ 10ನೇ ವಚನ. ಅದಕ್ಕೆ ಯೆಹೋವನು, ನೀನು ಆ ಸೊರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಬಲಗೈಗೆ ತಿಳಿಯದ 1,20,000 ನರಪ್ರಾಣಿಗಳಿಗೂ ಬಹು ಪಶುಗಳಿಗೂ ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನಿವೆಗಾಗಿ ನಾನು ಕನಿಕರ ಪಡಬಾರದು. ಆಫ್ಟರ್ ಆಲ್ ಸೊರೆ ಗಿಡಕ್ಕೆ ಹೋಗಿ ನೀನು ಕನಿಕರ ಪಡ್ತೀಯ, ಅಯ್ಯೋ ಅಂತೀಯ. ಈ 1,20,000 ಜನ, ಎಷ್ಟೋ ಪಶುಗಳು, ಪ್ರಾಣಿಗಳು, ಪಕ್ಷಿಗಳಿದೆ. ನಾನು ಯಾಕೆ ಕನಿಕರ ಪಡಬಾರ್ದು? ನಾನು ಯಾಕೆ ಅವುಗಳಿಗೆ ಚಾನ್ಸ್ ಕೊಡಬಾರ್ದು? ಅವರಿಗೆ ಏನ್ ನಮ್ಗೆ ಇದ್ರಲ್ಲಿ ಪಾಠ? ದೇವರು ಸುಮ್ಮನೆ ಯಾರು ಸಾಯಿಸಲ್ಲ, ಸುಮ್ಮನೆ ಯಾರು ಸಾವು ಕೊಡಲ್ಲ. ಅವರಿಗೆ ಎಚ್ಚರಿಸ್ತಾನೆ, ಅವರನ್ನು ಬೋಧಿಸ್ತಾನೆ, ಅವರ ಹತ್ರ ದೇವ್ರ ಜನರನ್ನು ಕಳಿಸ್ತಾನೆ. ಬೇಡ, ಬಿಟ್ಬಿಡ, ಪಾಪ ತಿರುಗು, ಪ್ಲೀಸ್. ದಯವಿಟ್ಟು ಡೇಂಜರ್, ದಯವಿಟ್ಟು ನಿನಗೆ ದೇವರು ಎಚ್ಚರಿಸ್ತಾ ಇದ್ದಾನೆ. ಕೆಲವರು ದೇವರು ಬಿಟ್ಟಿರ್ತಾರಲ್ಲ ಕ್ರಿಶ್ಚಿಯನ್, ಅವ್ರನ್ನ ದೇವರಲ್ಲಿ ಪಾಪ ಮಾಡೋಣ, ದೇವರನ್ನೇ ಇಲ್ಲಿರೋಣ, ದೇವರ ಊರಿನವಾದ ಜನಗಳನ್ನ ಎಚ್ಚರಿಸ್ತಾನೆ. ಆಮೇಲೆ ಕೇಳಿಲ್ಲ ಅಂದ್ರೆ ಅವ್ರ ಮರಣಕ್ಕೆ ಒಪ್ಪಿಸ್ತಾನೆ. ಇವ್ರು ಯೋನನ ಮಾತುಗಳು ಕೇಳಿಲ್ಲದಿದ್ರೆ ಖಂಡಿತ ಸಾಯಿಸ್ತಾರೆ. 40 ದಿನ ಆದ್ಮೇಲೆ ಖಂಡಿತ ಸಾಯಿಸ್ತಾರೆ. ಕೇಳಿದ್ರು ಬದುಕೊಂಡು. ಆಮೇಲೆ ಕಣ್ಣು ಎತ್ತಿಟ್ಕೊಂಡು ಥ್ಯಾಂಕ್ ಯು ಅಪ್ಪ. ನಾವು ಕೂಡ ದೇವರೇ ನಮ್ಮ ಜೀವಿತದಲ್ಲಿ ಪಾಪಗಳಲ್ಲಿ ಎಚ್ಚರವಾಗಿರಬೇಕು. ನಿನಗೆ ವಿರುದ್ಧವಾಗಿ ಜೀವಿಸದಂತೆ, ನಿನಗೆ ವಿರುದ್ಧವಾಗಿ ನೋಡದಂತೆ
ಯೋನನ ಬಳಿಯಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೀವಿ ರಾಜ. ಅಷ್ಟವಾಗ್ತೀರ ರಾಜ, ನಿನಗೆಯನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳೋದಕ್ಕೆ ಅವರ ಮೀನನ್ನ ದೇವರನ್ನ ಪೂಜಿಸುವುದು, ಮತ್ಸರ ದೇವರನ್ನ ದೇವತೆಯನ್ನ ಪೂಜಿಸುವುದು, ಆ ದೇವತೆಯನ್ನ ಪೂಜಿಸುವಂತ ಅವರಿಗೆ ಅರ್ಥೈಸೋದಕ್ಕೆ ನಂಬೋದಕ್ಕೆ ಯೋನನ ಆ ಮೀನಿನ ಬಾಯಿಂದ ಬರುವಾಗ ನಮ್ಮ ದೇವರೇ ಈ ಯೋನನನ್ನ ಕಳಿಸಿದರಂತ ಅವರು ನಂಬಿ ನಿನ್ನ ಕಡೆಗೆ ತಿರುಗಿ ಉಪವಾಸ ಮಾಡಿ ಜೋರಾಗಿ ಮೊರೆಯಿಟ್ಟಾಗ, ಬಲವಾಗಿ ಮೊರೆಯಿಟ್ಟಾಗ ಅವರು ಪ್ರಾರ್ಥನೆಯನ್ನು ಕೇಳಿ ಅವನನ್ನು ಕಾಪಾಡಿದೆ. ಯೋನನ ತಪ್ಪನ್ನ ತಿದ್ದಿದೆ, ಅವನನ್ನ ಸರಿಪಡಿಸಿದೆ. ನೀನು ನಿಜವಾಗಿ ಇವತ್ತು ಅದೇ ಯೇಸಯ್ಯ, ಅದೇ ಯೆಹೋವ ದೇವರು ನಮ್ಮ ಮೇಲೆ ಕೂಡ, ನಮ್ಮ ಕುಟುಂಬದ ಮೇಲೆ ಕೂಡ, ನಮ್ಮ ಸಭೆಗಳ ಮೇಲೆ ಕೂಡ, ನಮ್ಮ ದೇವ ಜನರ ಮೇಲೆ ಕೂಡ, ಅನ್ಯ ಜನಗಳ ಮೇಲೆ ಕೂಡ ಅದೇ ಪ್ರೀತಿ, ಅದೇ ಬಾಂಧವ್ಯ, ಅದೇ ಮಮತೆ, ಅದೇ ಮಮಕಾರ, ಅದೇ ಅತಿಶಯ, ಅದೇ ಪ್ರೀತಿ ಕನಿಕರ ಇಟ್ಟಿದೆಯ ರಾಜ. ಕನಿಕರ ಕಾಣಿಸು, ಆಶೀರ್ವದಿಸು, ಬಲಪಡಿಸು, ಕಾಯಿ ನಿನ್ನ ಹೆಸರಲ್ಲಿ ಕಾಪಾಡು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಧನ್ಯವಾದ. ಈ ಸಮಯವನ್ನು, ದಿನವನ್ನು, ವೇಳೆಯನ್ನು ಸಂಪೂರ್ಣವಾಗಿ ನಿಮ್ಮ ಕರದಲ್ಲಿ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ನಡೆಸಿಕೊಡುವಂತ ಪ್ರಾರ್ಥಿಸಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿ, ಪವಿತ್ರಾತ್ಮನ ಅನುಮತಿ ನಿಮ್ಮೆಲ್ಲರ ಸಂಗಡಗಳಲ್ಲಿ. ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಸಿದ್ಧರಾಗಿ ಇನ್ನೊಬ್ಬರನ್ನ ಸಿದ್ಧಪಡಿಸಿದ್ದರನ್ನು ಬೇಗ ಬರ್ತಾನೆ.